ಆ ಯಮ ಮ್ಯಾನ್ ಹೋಲ್ 3 ತಿಂಗಳಿನಿಂದ ಬಲಿಗಾಗಿ ಬಾಯ್ ತೆರೆದು ಕೂತಿತ್ತು. ಸಾವಿರಾರು ವಾಹನಗಳು ಓಡಾಡೋ ರಸ್ತೆ ಇದ್ರೂ ಕೂಡ ಕೇಳೋರೇ ಇರಲಿಲ್ಲ. ಇದೀಗ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿತಾ ಇದ್ದ ಹಾಗೇನೆ ಎಲ್ಲವೂ ಬದಲಾಗಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಯಮ ಮ್ಯಾನ್ ಹೋಲ್ಗೆ ಸಿಕ್ತು ಮುಕ್ತಿ. ಬೆಂಗಳೂರು ನಗರದೆಲ್ಲೆಡೆ ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿದೆ. ಯಮಗುಂಡಿಗಳಿಂದ ಮೊದಲೇ ರೋಸಿಹೋಗಿರತಕ್ಕಂತಹ ರಾಜಧಾನಿ ವಾಹನ ಸವಾರರಿಗೆ ಕಂಠೀರವ ಸ್ಟೇಡಿಯಂ ಬಳಿ ಇರುವಂತಹ ಮ್ಯಾನ್ ಹೋಲ್ ಒಂದು ಬಲಿಗಾಗಿ ಕಾಯ್ದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರೆಹಮಾನ್ ಫೀಲ್ಡ್ಗಿಳಿದು ಯಾಮಾರಿದ್ರೆ ಯಮಪುರಿ ಅಂತ ವರದಿ ಮಾಡಿದ್ರು. ನಾನಿವಾಗ ಕಂಠೀರವ ಸ್ಟೇಡಿಯಂ ಪಕ್ಕದ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ಏನಪ್ಪಾ ಸುದ್ದಿ ಅಂತಂದ್ರೆ, ಬೆಂಗಳೂರಿನ ತುಂಬ ಎಲ್ಲ ಗುಂಡಿಮಯ ಆದಂತ ವಿಷಯ ನಿಮ್ಗೆಲ್ಲ ಗೊತ್ತಿರೋದಿದೆ. ಆದ್ರೆ ಬೆಂಗಳೂರಿನಲ್ಲಿ ಅಪಾಯಕಾರಿ ಮ್ಯಾನ್ ಹೋಲ್ಗಳು ಬಾಯಿ ತೆರೆದು ನಿಂತಿದೆ. ಆ ದೃಶ್ಯಗಳನ್ನ ನಮ್ಮ ಕ್ಯಾಮೆರಾ ಪರ್ಸನ್ ತೋರಿಸ್ತಾ ಹೋಗ್ತಾನೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟರ ಮಟ್ಟಿಗೆ ಆಳದ ಮ್ಯಾನ್ ಹೋಲ್ ಇಲ್ಲಿ ಓಪನ್ ಆಗಿದೆ ಅಂತಂದ್ರೆ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಯಾವುದೋ ಕಿತ್ತೋಗಿರುವಂತ ಫ್ಲೌಟ್ ಗಳನ್ನ ಇಟ್ಟಿದ್ದಾರೆ. ಈ ಫ್ಲೌಟ್ ಅಲ್ಲಿ ಏನು ಇಲ್ಲ, ಒಂದು ಜಸ್ಟ್ ಬಿತ್ತು ಅಂತಂದ್ರೆ ಮುಗಿದೋಯ್ತು. ಎಷ್ಟು ಆಳ ಇದೆ ಅಂತ ನೋಡಿ. ಸುಮಾರು ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ಮುಳುಗೋ ರೇಂಜ್ಗೆ ಆಳ ಇದೆ. ಮುಳುಗಿದ್ರು ಕೂಡ ಒಬ್ಬ ಮನುಷ್ಯ ಬಿತ್ತು ಅಂದ್ರೆ ಮುಗಿತು. ಆತನ ಕೈ ಕಾಲು ಎಲ್ಲ ಮುರಿಯೋದ್ರ ಜೊತೆಗೆ ಪ್ರಾಣ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೊಂದು ಬ್ಯಾರಿಕೇಡ್ ಅನ್ನ ಮಾತ್ರ ಇಟ್ಟಿದ್ದಾರೆ. ಬ್ಯಾರಿಕೇಡ್ ಇಟ್ಟು ಸುಮಾರು ದಿನಗಳಾಯ್ತು. ಇದುವರೆಗೂ ಕೂಡ ಯಾರು ಬಂದು ನೋಡಿಲ್ಲ. ಇನ್ನು ರಿಪಬ್ಲಿಕ್ ಕನ್ನಡ ಅಖಾಡಕ್ಕಿಳಿದು ಚಾಟಿ ಬೀಸ್ತಾ ಇದ್ದಂತೆ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡರು. ರಾತ್ರೋರಾತ್ರಿ ಮ್ಯಾನ್ ಹೋಲ್ ಮುಚ್ಚಿ ಬ್ಯಾರಿಕೇಡ್ ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಇದೇ ಜಾಗದಲ್ಲಿ ವರದಿಯನ್ನ ಮಾಡಿತ್ತು. ಜಿಬಿಎ ಕೂಗಳತೆ ದೂರದಲ್ಲಿರುವಂತಹ ಈ ರಸ್ತೆ ಎಷ್ಟು ಅಪಾಯಕಾರಿ ಮ್ಯಾನ್ ಹೋಲ್ ಇತ್ತು ಅಂತಂದ್ರೆ ಸುಮಾರು 7 ಅಡಿ ಆಳದ ಮ್ಯಾನ್ ಹೋಲ್ ಈ ರಸ್ತೆಯಲ್ಲಿತ್ತು. ಆದ್ರೆ ಈಗ ವರದಿ ಮಾಡಿದ ತಕ್ಷಣ 24 ಗಂಟೆಯಲ್ಲೇ ಆ ಮ್ಯಾನ್ ಹೋಲ್ ಅನ್ನ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಕಳಿಸಿ ಆ ಒಂದು ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಪಕ್ಕದಲ್ಲೇ ಕಂಠೀರವ ಸ್ಟೇಡಿಯಂ ಇದೆ. ಆ ಪಕ್ಕದಲ್ಲೇ ಸುಮಾರು ವಾಹನಗಳು ಓಡಾಡ್ತವೆ. ನಿನ್ನೆ ಇದರ ಪಕ್ಕದಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ರು ಪೊಲೀಸ್ ಅಧಿಕಾರಿಗಳು, ಯಾವುದೇ ರೀತಿ ಹಾನಿ ಆಗಬಾರದು ಅಂತ. ಈಗ ಆ ಬ್ಯಾರಿಕೇಡ್ ಅನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಸುಮಾರು 3 ತಿಂಗಳಿಂದ 7 ಅಡಿ ಆಳದಲ್ಲಿ ಬಿದ್ದಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಈಗ ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ನಿತ್ಯ ಸಾವಿರಾರು ಜನ ಓಡಾಡುವಂತಹ ರಸ್ತೆಯಲ್ಲಿ 3 ತಿಂಗಳಿನಿಂದ ಮ್ಯಾನ್ ಹೋಲ್ ಬಾಯ್ದೆರೆದು ಬಲಿಗಾಗಿ ಕಾಯ್ತಾ ಇತ್ತು. ಇದೀಗ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಕೆಲಸ ಮಾಡಿಸಿದೆ. ರೆಹಮಾನ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಯಮ ಮ್ಯಾನ್ ಹೋಲ್ 3 ತಿಂಗಳಿನಿಂದ ಬಲಿಗಾಗಿ ಬಾಯ್ ತೆರೆದು ಕೂತಿತ್ತು. ಸಾವಿರಾರು ವಾಹನಗಳು ಓಡಾಡೋ ರಸ್ತೆ ಇದ್ರೂ ಕೂಡ ಕೇಳೋರೇ ಇರಲಿಲ್ಲ. ಇದೀಗ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿತಾ ಇದ್ದ ಹಾಗೇನೆ ಎಲ್ಲವೂ ಬದಲಾಗಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಯಮ ಮ್ಯಾನ್ ಹೋಲ್ಗೆ ಸಿಕ್ತು ಮುಕ್ತಿ. ಬೆಂಗಳೂರು ನಗರದೆಲ್ಲೆಡೆ ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿದೆ. ಯಮಗುಂಡಿಗಳಿಂದ ಮೊದಲೇ ರೋಸಿಹೋಗಿರತಕ್ಕಂತಹ ರಾಜಧಾನಿ ವಾಹನ ಸವಾರರಿಗೆ ಕಂಠೀರವ ಸ್ಟೇಡಿಯಂ ಬಳಿ ಇರುವಂತಹ ಮ್ಯಾನ್ ಹೋಲ್ ಒಂದು ಬಲಿಗಾಗಿ ಕಾಯ್ದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರೆಹಮಾನ್ ಫೀಲ್ಡ್ಗಿಳಿದು ಯಾಮಾರಿದ್ರೆ ಯಮಪುರಿ ಅಂತ ವರದಿ ಮಾಡಿದ್ರು. ನಾನಿವಾಗ ಕಂಠೀರವ ಸ್ಟೇಡಿಯಂ ಪಕ್ಕದ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ಏನಪ್ಪಾ ಸುದ್ದಿ ಅಂತಂದ್ರೆ, ಬೆಂಗಳೂರಿನ ತುಂಬ ಎಲ್ಲ ಗುಂಡಿಮಯ ಆದಂತ ವಿಷಯ ನಿಮ್ಗೆಲ್ಲ ಗೊತ್ತಿರೋದಿದೆ. ಆದ್ರೆ ಬೆಂಗಳೂರಿನಲ್ಲಿ ಅಪಾಯಕಾರಿ ಮ್ಯಾನ್ ಹೋಲ್ಗಳು ಬಾಯಿ ತೆರೆದು ನಿಂತಿದೆ. ಆ ದೃಶ್ಯಗಳನ್ನ ನಮ್ಮ ಕ್ಯಾಮೆರಾ ಪರ್ಸನ್ ತೋರಿಸ್ತಾ ಹೋಗ್ತಾನೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟರ ಮಟ್ಟಿಗೆ ಆಳದ ಮ್ಯಾನ್ ಹೋಲ್ ಇಲ್ಲಿ ಓಪನ್ ಆಗಿದೆ ಅಂತಂದ್ರೆ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಯಾವುದೋ ಕಿತ್ತೋಗಿರುವಂತ ಫ್ಲೌಟ್ ಗಳನ್ನ ಇಟ್ಟಿದ್ದಾರೆ. ಈ ಫ್ಲೌಟ್ ಅಲ್ಲಿ ಏನು ಇಲ್ಲ, ಒಂದು ಜಸ್ಟ್ ಬಿತ್ತು ಅಂತಂದ್ರೆ ಮುಗಿದೋಯ್ತು. ಎಷ್ಟು ಆಳ ಇದೆ ಅಂತ ನೋಡಿ. ಸುಮಾರು ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ಮುಳುಗೋ ರೇಂಜ್ಗೆ ಆಳ ಇದೆ. ಮುಳುಗಿದ್ರು ಕೂಡ ಒಬ್ಬ ಮನುಷ್ಯ ಬಿತ್ತು ಅಂದ್ರೆ ಮುಗಿತು. ಆತನ ಕೈ ಕಾಲು ಎಲ್ಲ ಮುರಿಯೋದ್ರ ಜೊತೆಗೆ ಪ್ರಾಣ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೊಂದು ಬ್ಯಾರಿಕೇಡ್ ಅನ್ನ ಮಾತ್ರ ಇಟ್ಟಿದ್ದಾರೆ. ಬ್ಯಾರಿಕೇಡ್ ಇಟ್ಟು ಸುಮಾರು ದಿನಗಳಾಯ್ತು. ಇದುವರೆಗೂ ಕೂಡ ಯಾರು ಬಂದು ನೋಡಿಲ್ಲ. ಇನ್ನು ರಿಪಬ್ಲಿಕ್ ಕನ್ನಡ ಅಖಾಡಕ್ಕಿಳಿದು ಚಾಟಿ ಬೀಸ್ತಾ ಇದ್ದಂತೆ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡರು. ರಾತ್ರೋರಾತ್ರಿ ಮ್ಯಾನ್ ಹೋಲ್ ಮುಚ್ಚಿ ಬ್ಯಾರಿಕೇಡ್ ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಇದೇ ಜಾಗದಲ್ಲಿ ವರದಿಯನ್ನ ಮಾಡಿತ್ತು. ಜಿಬಿಎ ಕೂಗಳತೆ ದೂರದಲ್ಲಿರುವಂತಹ ಈ ರಸ್ತೆ ಎಷ್ಟು ಅಪಾಯಕಾರಿ ಮ್ಯಾನ್ ಹೋಲ್ ಇತ್ತು ಅಂತಂದ್ರೆ ಸುಮಾರು 7 ಅಡಿ ಆಳದ ಮ್ಯಾನ್ ಹೋಲ್ ಈ ರಸ್ತೆಯಲ್ಲಿತ್ತು. ಆದ್ರೆ ಈಗ ವರದಿ ಮಾಡಿದ ತಕ್ಷಣ 24 ಗಂಟೆಯಲ್ಲೇ ಆ ಮ್ಯಾನ್ ಹೋಲ್ ಅನ್ನ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಕಳಿಸಿ ಆ ಒಂದು ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಪಕ್ಕದಲ್ಲೇ ಕಂಠೀರವ ಸ್ಟೇಡಿಯಂ ಇದೆ. ಆ ಪಕ್ಕದಲ್ಲೇ
ಸುಮಾರು ವಾಹನಗಳು ಓಡಾಡ್ತವೆ. ನಿನ್ನೆ ಇದರ ಪಕ್ಕದಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ರು ಪೊಲೀಸ್ ಅಧಿಕಾರಿಗಳು, ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ. ಈಗ ಆ ಬ್ಯಾರಿಕೇಡ್ ಅನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಸುಮಾರು 3 ತಿಂಗಳಿಂದ 7 ಅಡಿ ಆಳದಲ್ಲಿ ಬಿದ್ದಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಈಗ ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ನಿತ್ಯ ಸಾವಿರಾರು ಜನ ಓಡಾಡುವಂತಹ ರಸ್ತೆಯಲ್ಲಿ 3 ತಿಂಗಳಿನಿಂದ ಮ್ಯಾನ್ ಹೋಲ್ ಬಾಯ್ದಿರೋದು ಬಲಿಗಾಗಿ ಕಾಯ್ತಾ ಇತ್ತು. ಇದೀಗ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಕೆಲಸ ಮಾಡಿಸಿದೆ. ರೆಹಮಾನ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಯಮ ಮ್ಯಾನ್ ಹೋಲ್ 3 ತಿಂಗಳಿನಿಂದ ಬಲಿಗಾಗಿ ಬಾಯ್ ತೆರೆದು ಕೂತಿತ್ತು. ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಇದ್ರೂ ಕೂಡ ಕೇಳೋರೇ ಇರಲಿಲ್ಲ. ಇದೀಗ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿತಾ ಇದ್ದ ಹಾಗೇನೆ ಎಲ್ಲವೂ ಬದಲಾಗಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಯಮ ಮ್ಯಾನ್ ಹೋಲ್ಗೆ ಸಿಕ್ತು ಮುಕ್ತಿ. ಬೆಂಗಳೂರು ನಗರದೆಲ್ಲೆಡೆ ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿದೆ. ಯಮಗುಂಡಿಗಳಿಂದ ಮೊದಲೇ ರೋಸಿ ಹೋಗಿರತಕ್ಕಂತಹ ರಾಜಧಾನಿ ವಾಹನ ಸವಾರರಿಗೆ ಕಂಠೀರವ ಸ್ಟೇಡಿಯಂ ಬಳಿ ಇರುವಂತಹ ಮ್ಯಾನ್ ಹೋಲ್ ಒಂದು ಬಲಿಗಾಗಿ ಕಾಯ್ದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರೆಹಮಾನ್ ಫೀಲ್ಡ್ಗಿಳಿದು ಯಾಮಾರಿದ್ರೆ ಯಮಪುರಿ ಅಂತ ವರದಿ ಮಾಡಿದ್ರು. ನಾನಿವಾಗ ಕಂಠೀರವ ಸ್ಟೇಡಿಯಂ ಪಕ್ಕದ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ಏನಪ್ಪ ಸುದ್ದಿ ಅಂತಂದ್ರೆ, ಬೆಂಗಳೂರಿನ ತುಂಬ ಎಲ್ಲ ಗುಂಡಿಮಯ ಆದಂತ ವಿಷಯ ನಿಮ್ಗೆಲ್ಲ ಗೊತ್ತಿರೋದಿದೆ. ಆದ್ರೆ ಬೆಂಗಳೂರಿನಲ್ಲಿ ಅಪಾಯಕಾರಿ ಮ್ಯಾನ್ ಹೋಲ್ಗಳು ಬಾಯಿ ತೆರೆದು ನಿಂತಿದೆ. ಆ ದೃಶ್ಯಗಳನ್ನ ನಮ್ಮ ಕ್ಯಾಮೆರಾ ಪರ್ಸನ್ ತೋರಿಸ್ತಾ ಹೋಗ್ತಾನೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟರ ಮಟ್ಟಿಗೆ ಆಳದ ಮ್ಯಾನ್ ಹೋಲ್ ಇಲ್ಲಿ ಓಪನ್ ಆಗಿದೆ ಅಂತಂದ್ರೆ, ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಯಾವುದೋ ಕಿತ್ತೋಗಿರುವಂತ ಫ್ಲೌಟ್ ಗಳನ್ನ ಇಟ್ಟಿದ್ದಾರೆ. ಈ ಫ್ಲೌಟ್ ಅಲ್ಲಿ ಏನು ಇಲ್ಲ, ಒಂದು ಜಸ್ಟ್ ಬಿತ್ತು ಅಂತಂದ್ರೆ ಮುಗಿದೋಯ್ತು. ಎಷ್ಟು ಆಳ ಇದೆ ಅಂತ ನೋಡಿ. ಸುಮಾರು ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ಮುಳುಗೋ ರೇಂಜ್ಗೆ ಆಳ ಇದೆ. ಮುಳುಗಿದ್ರು ಕೂಡ ಒಬ್ಬ ಮನುಷ್ಯ ಬಿತ್ತು ಅಂದ್ರೆ ಮುಗಿತು. ಆತನ ಕೈ ಕಾಲು ಎಲ್ಲ ಮುರಿಯೋದ್ರ ಜೊತೆಗೆ ಪ್ರಾಣ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೊಂದು ಬ್ಯಾರಿಕೇಡ್ ಅನ್ನ ಮಾತ್ರ ಇಟ್ಟಿದ್ದಾರೆ. ಬ್ಯಾರಿಕೇಡ್ ಇಟ್ಟು ಸುಮಾರು ದಿನಗಳಾಯ್ತು. ಇದುವರೆಗೂ ಕೂಡ ಯಾರು ಬಂದು ನೋಡಿಲ್ಲ. ಇನ್ನು ರಿಪಬ್ಲಿಕ್ ಕನ್ನಡ ಅಖಾಡಕ್ಕಿಳಿದು ಚಾಟಿ ಬೀಸ್ತಾ ಇದ್ದಂತೆ ಜಿಬಿಐ ಅಧಿಕಾರಿಗಳು ಎಚ್ಚೆತ್ತುಕೊಂಡರು. ರಾತ್ರೋರಾತ್ರಿ ಮ್ಯಾನ್ ಹೋಲ್ ಮುಚ್ಚಿ ಬ್ಯಾರಿಕೇಡ್ ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಇದೇ ಜಾಗದಲ್ಲಿ ವರದಿಯನ್ನ ಮಾಡಿತ್ತು. ಜಿಬಿಎ ಕೂಗಳತೆ ದೂರದಲ್ಲಿರುವಂತಹ ಈ ರಸ್ತೆ ಎಷ್ಟು ಅಪಾಯಕಾರಿ ಮ್ಯಾನ್ ಹೋಲ್ ಇತ್ತು ಅಂತಂದ್ರೆ, ಸುಮಾರು 7 ಅಡಿ ಆಳದ ಮ್ಯಾನ್ ಹೋಲ್ ಈ ರಸ್ತೆಯಲ್ಲಿತ್ತು. ಆದ್ರೆ ಈಗ ವರದಿ ಮಾಡಿದ ತಕ್ಷಣ 24 ಗಂಟೆಯಲ್ಲೇ ಆ ಮ್ಯಾನ್ ಹೋಲ್ ಅನ್ನ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಕಳಿಸಿ ಆ ಒಂದು ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಪಕ್ಕದಲ್ಲೇ ಕಂಠೀರವ ಸ್ಟೇಡಿಯಂ ಇದೆ. ಆ ಪಕ್ಕದಲ್ಲೇ ಸುಮಾರು ವಾಹನಗಳು ಓಡಾಡ್ತವೆ. ನಿನ್ನೆ ಇದರ ಪಕ್ಕದಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ರು ಪೊಲೀಸ್ ಅಧಿಕಾರಿಗಳು, ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ. ಈಗ ಆ ಬ್ಯಾರಿಕೇಡ್ ಅನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಸುಮಾರು 3 ತಿಂಗಳಿಂದ 7 ಅಡಿ ಆಳದಲ್ಲಿ ಬಿದ್ದಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಈಗ ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ನಿತ್ಯ ಸಾವಿರಾರು ಜನ ಓಡಾಡುವಂತಹ ರಸ್ತೆಯಲ್ಲಿ 3 ತಿಂಗಳಿನಿಂದ ಮ್ಯಾನ್ ಹೋಲ್ ಬಾಯ್ದಿರೋದು ಬಲಿಗಾಗಿ ಕಾಯ್ತಾ ಇತ್ತು. ಇದೀಗ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಕೆಲಸ ಮಾಡಿಸಿದೆ. ರೆಹಮಾನ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಯಮ ಮ್ಯಾನ್ ಹೋಲ್ 3 ತಿಂಗಳಿನಿಂದ ಬಲಿಗಾಗಿ ಬಾಯ್ ತೆರೆದು ಕೂತಿತ್ತು. ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಇದ್ರೂ ಕೂಡ ಕೇಳೋರೇ ಇರಲಿಲ್ಲ. ಇದೀಗ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿತಾ ಇದ್ದ ಹಾಗೇನೆ ಎಲ್ಲವೂ ಬದಲಾಗಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಯಮ ಮ್ಯಾನ್ ಹೋಲ್ಗೆ ಸಿಕ್ತು ಮುಕ್ತಿ.